ಈಗ ನಮ್ಮ ಹೆಣ್ಮಗಳು ಮಾಲಾಶ್ರೀ ಯಾವ ಅವ್ರು ಹಾಗೆ ಕರೀತಾರೆ. ಥ್ಯಾಂಕ್ ಯು. ಉಮಾಶ್ರೀ ಮಾಲಾಶ್ರೀ ಎರಡು ನಾನೇ ಅಂತ. ಇಲ್ಲ ಈಗ ಮಾಲಾಶ್ರೀ ನೆನಪು ಯಾಕೆ ಬಂದ ಸಭಾಪತಿಗಳೇ? ಈಗ ಯಾಕೆ ಮಾಲಾಶ್ರೀ ನೆನಪು ಬಂದ ಗೊತ್ತಾಗ್ಲಿಲ್ಲ. ಮಾಲಾಶ್ರೀ ಅವರು ನನ್ನ ವಯಸ್ಸಿಗೂ ವಿಶ್ವನಾಥ್ ಏನೋ ಹೇಳ್ತಾರ ಅಮ್ಮ ಅಲ್ಲಿ. ವಿಶ್ವನಾಥ್ ಜಿ, ಮಾಲಾಶ್ರೀ ಅವರು ಹೇಮಮಾಲಿನಿ ಅವರು ಹೇಗೆ ಒಂದು ಭಾರತೀಯ ಚಿತ್ರರಂಗದಲ್ಲಿ ಕನಸಿನ ಕನ್ಯೆ, ಅದೇ ತರ ಕರ್ನಾಟಕ ಒಂದು ಕನ್ನಡ ಚಿತ್ರರಂಗದಲ್ಲಿ ಕನಸಿನ ಕನ್ಯೆಯಾಗಿ ಯುವಕರ ಕಣ್ಮನವನ್ನ ಸೂರೆಗೊಂಡಿದ್ದವ್ರು. ಹಾಗಾಗಿ ಅವ್ರಿಗೆ ಆ ನೆನಪುಗಳು ಇನ್ನೂ ಹೋಗಿಲ್ಲ ಅಂತ ಹೇಳಿದ್ರೆ ಅವ್ರು ಎಂತ ಮಹಾನ್ ಕಲಾವಿದೆ ಅಂತ ಹೇಳಿ ನೆನಪಾಗುತ್ತೆ. ಮಾಲಾಶ್ರೀ ಅವರ ಒಂದು ಅಭಿನಯಕ್ಕೆ ಒಂದು ಶಬಾಷ್ಗಿರಿ ಕೊಡೋಣ. ಅಲ್ಲಮ್ಮ, ಈ ವಯಸ್ಸಾಗ ಇವನು ಕನಸ ಬರೋದು. ಸಭಾಪತಿಗಳೇ, ಕಲಾಭಿರುಚಿಗೆ ವಯಸ್ಸಿಲ್ಲ. ಮಾನ್ಯ ಸಭಾಪತಿಗಳೇ, ಕಲಾಭಿರುಚಿಗೆ ವಯಸ್ಸಿಲ್ಲ. ಕಲಾಭಿರುಚಿ ಒಂಥರ ಹುಣಸೆ ಹಣ್ಣು ಇದ್ದಾಗ. ಹುಣಸೆ ಹಣ್ಣು ಗೊತ್ತಾ? ಹುಣಸೆ ಹಣ್ಣು ಅಂದ್ರೆ ನಿಮ್ಗೆ ನಾವು ಸ್ಟೂಡೆಂಟ್ಸ್ ಇದ್ದಾಗ ಈ ಅಮ್ಮ ಬಂದಿದ್ಮೇಲೆ ನಾವೆಲ್ಲ ಅಡ್ವೊಕೇಟ್ಸ್ ಆಗಿದ್ದು, ನಾವೆಲ್ಲ ಫ್ಯಾನ್ ಮಾಲಾಶ್ರೀಗೆ. ಹಾಗಾಗಿ ಒಂದೊಂದ್ಸರಿ ಉಮಾಶ್ರೀ ಅವ್ರನ್ನ ನಾನು ಮಾಲಾಶ್ರೀ ಅಂತ ನೆನ್ಕೊಂಡ್ಬಿಡ್ತೀನಿ. ಇವ್ರ ಫ್ಯಾನ್ ಅಲ್ಲ ಇದಾಗ್ಬೇಕು. ಇದು ಒಂದು ಉಮಾಶ್ರೀ ಅವರಿಗೆ ಮಾನ್ಯ ಸಭಾಪತಿಗಳೇ, ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ, ತಮಿಳು ಚಿತ್ರರಂಗದಲ್ಲಿ ಬಾಹ್ಯ ಸೌಂದರ್ಯವನ್ನ ನೋಡಿ ನಾಯಕ ನಾಯಕಿ ಪಾತ್ರ ಕೊಡಲ್ಲ. ಉಮಾಶ್ರೀ ಅವರ ಒಂದು ಪ್ರತಿಭೆಗೆ ಮೆಚ್ಚಿದಿದ್ರೆ ಅವರಿಗೆ ನಾಯಕಿಯಾಗುವ ಎಲ್ಲ ಗುಣಗಳು ಇತ್ತು, ಅವಕಾಶಗಳು ಸಿಕ್ಲಿಲ್ಲ. ಆ ಒಂದು ದೃಷ್ಟಿಕೋನ ಬದಲಾಗ್ಬೇಕಷ್ಟೇ. ಚಿತ್ರರಂಗದಲ್ಲಿ ಅಭಿನಯಕ್ಕೆ ಮಹತ್ವ ಕೊಡೋದಾಗಿದ್ರೆ ಅವರು ನಾಯಕಿಯಾಗುವ ಎಲ್ಲ ಅರ್ಹತೆಯನ್ನು ಹೊಂದಿದ್ರು ಅವರು. ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ನಾನು ಒಂದು ಹೇಳ್ಬಿಡ್ತೀನಿ, ಒಂದು ಇದು ಅನುಭವ ಜೀವನದಲ್ಲಿ. ನನಗೆ ರಂಗಭೂಮಿನಲ್ಲಿ ಕ್ಯಾಟಗರಿ ಯಾವುದೇ ರೋಲ್ಸ್ ಆದ್ರೂ ನಾವು ಮಾಡ್ತೀವಿ. ಒಂದೇ ನಿಮಿಷ ಹೇಳ್ಬಿಡ್ತೀನಿ, ಡಿಫ್ರೆನ್ಶಿಯೇಟ್ ಇರೋದಿಲ್ಲ ರಂಗಭೂಮಿಲಿ. ಸಿನಿಮಾಗ್ ಬಂದ್ರೆ ಪೋಷಕ ನಟಿ, ಹಾಸ್ಯ ನಟಿ, ಇನ್ನೊಂದು ಮತ್ತೊಂದು ಕ್ಯಾಟಗರಿ ಅವಾರ್ಡ್ಸ್ಗಳು ಇರ್ತದೆ. ನಾನು ಯಾವಾಗ್ಲೂ ಯೋಚನೆ ಮಾಡ್ತಿದ್ದೆ, ನನಗೆ ಬೆಸ್ಟ್ ಆಕ್ಟ್ರೆಸ್ ಅಂತ ಅನಿಸ್ಕೊಳ್ಳೋದು ಯಾವಾಗ ಅಂತ ಬಹಳ ಒದ್ದಾಡ್ತಿದ್ದೆ. ನನಗೆ ಪುಣ್ಯವಶಾತ್ ಕಾಸರವಳ್ಳಿಯವರು ಗುಲಾಬಿ ಟಾಕೀಸ್ ಅಲ್ಲಿ ನಾಯಕಿ ಪಾತ್ರ ಕೊಟ್ರು. ಆ ನಾಯಕಿ ಪಾತ್ರ ಒಂದರಿಂದ ಸ್ಟೇಟ್ ಅವಾರ್ಡ್ ಬೆಸ್ಟ್ ಆಕ್ಟ್ರೆಸ್, ನ್ಯಾಷನಲ್ ಬೆಸ್ಟ್ ಆಕ್ಟ್ರೆಸ್, ಇಂಟರ್ನ್ಯಾಷನಲ್ ಬೆಸ್ಟ್ ಆಕ್ಟ್ರೆಸ್ ಎಲ್ಲ ಬಂತು. ಜೀವನದಲ್ಲಿ ನಾನು ನಾಯಕಿ, ಸಪೋರ್ಟಿವ್ ಆಕ್ಟ್ರೆಸ್ ಎಲ್ಲ ಅವಾರ್ಡ್ಗಳು ತಗೊಂಡಿರೋದಕ್ಕೆ ಈ ಕರ್ನಾಟಕದ ಜನತೆಗೆ, ಈ ರಾಜ್ಯಕ್ಕೆ, ಚಲನಚಿತ್ರ ರಂಗಕ್ಕೆ, ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಬಹುದೊಡ್ಡ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಗುಲಾಬಿ ಟಾಕೀಸ್ ಅನ್ನ ನಿರ್ಮಾಣ ಮಾಡಿದ್ದು ನಮ್ಮ ರಂಗನಾಯಕಿ ಆರತಿಯವರು ಅಂತ ಹೇಳಕ್ಕೆ ಮತ್ತೊಮ್ಮೆ ಒಂದು ಅಲ್ಲ. ಬರೇ ಉಮಾಶ್ರೀ ಅವ್ರಿಗೆ ಮಾಲಾಶ್ರೀ ಅಂತೇಳಿ ಯಾವುದೋ ಒಂದು ನೆನಪಿನಲ್ಲಿ ವಿಶ್ವನಾಥ್ ಅವ್ರು ಪ್ರಸ್ತಾಪ ಮಾಡಿದ್ದಕ್ಕೆ 10 ನಿಮಿಷ ಚರ್ಚೆ ಆಯ್ತು. ನೀವು ಅವ್ರನ್ನ ಸಟ್ಲ ಬಿಡುವಲ್ರಿ. ಆದ್ರೆ ಒಂದು ಹೇಳ್ತೀನಿ, ಉಮಾಶ್ರೀ ಅವರು ಚಿತ್ರರಂಗದ ಮೂಲಕ ಏನ ಬೇಕಾದ ಪ್ರಶಸ್ತಿ ಪಡೆದಿರಬಹುದು ಅವರು. ಆದ್ರೆ ಅವರ ಒಡಲಾಳ ನಾಟಕವನ್ನ ಏನು ನಮ್ಮ ಭಾಗದಲ್ಲಿ ಜನ ನೋಡಿದ್ದಾರೆ, she is hero forever, not for only that thing, she is hero forever. ಆಮೇಲೆ ಆ ಒಡಲಾಳ ನಾಟಕದ್ದು ಅವ್ರದೊಂದು ಫೋಟೋ ಇತ್ತು, ಅಜ್ಜಿ ಆಗಿರ್ತಾರಲ್ಲ, ಅದನ್ನ ಆ ಫೋಟೋನ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಅಧ್ಯಕ್ಷಿಣಿಯಾಗಿದ್ದ ಸೋನಿಯಾ ಗಾಂಧಿ ಅವ್ರ ಗಮನಕ್ಕೆ ತಗೊಂಡು ಬಂದೀವಿ ನಾವು. ಸೋನಿಯಾ ಗಾಂಧಿ ಕೇಳಿದ್ದು ಪ್ರಶ್ನೆ ಏನು ಅಂದ್ರೆ, ಇಸ್ ದಟ್ ದ ಸೇಮ್ ವುಮನ್, ಇಸ್ ದಟ್ ದ ಸೇಮ್ ವುಮನ್, ಸಲ ಪ್ರಶ್ನೆ ಕೇಳಿದ್ರು. ಆಮೇಲೆ ಶಿ ವಾಸ್ ಆಲ್ಸೋ ವೆರಿ ಮಚ್ ಇಂಪ್ರೆಸ್ಡ್ ಆರ್ಟಿಸ್ಟಿಕ್ ಟ್ಯಾಲೆಂಟ್ಸ್ ಆಫ್ ಉಮಾಶ್ರೀ. ಬಹಳ ಸಂತೋಷ. ಮಾತಾಡಪ್ಪ. ಇಲ್ಲ, ಇದು ಟ್ರ್ಯಾಕ್ ತಪ್ಪೋಗ್ಬಿಡುತ್ತೆ ನಮ್ದು ಉಳಿಸ್ತೀನಿ ನಾನೇ, ಅದು ಟ್ರ್ಯಾಕ್ ತರೋದಕ್ಕೆ ಈ ಮಾತು. ಉಮಾಶ್ರೀ ಅವರಿಗೆ ನಾನು ಕೂಡ ಇಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಹಲವಾರು ಪ್ರಶಸ್ತಿಗಳಿಗೆ ಹೋಗಿ ಬಂದಿದೆ, ಬಹಳ ಸಂತೋಷ. ಅವ್ರಿಗೆ ಜೀವಮಾನದ ಪ್ರಶಸ್ತಿ ಬರಬೇಕು. ಅವ್ರ ಸಾಧನೆಗೆ ಜೀವಮಾನದ ಸಾಧನೆಯ ಪ್ರಶಸ್ತಿ ಅವರಿಗೆ ಗರಿಯಾಗಬೇಕು. ಅದನ್ನು ಕೂಡ ನನ್ನ ಸರ್ಕಾರವನ್ನ ನಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ.